ಇನ್ನು ಮಹಿಳಾ ಸಿಬ್ಬಂದಿಯ ಜೊತೆ ಪಾಕಿಸ್ತಾನದ ಕ್ರಿಕೆಟಿಗನೊಬ್ಬ ಅಸಭ್ಯವಾಗಿ ವರ್ತನೆ ಮಾಡಿದ್ದಾನೆ. ಶ್ರೀಲಂಕಾದ ಕ್ಯಾಂಡಿಯಾ ಹೋಟೆಲ್ನಲ್ಲಿ ನಡೆದಿರತಕ್ಕಂತಹ ಘಟನೆ. ಮಹಿಳಾ ಸಿಬ್ಬಂದಿಯ ಜೊತೆ ಅಸಭ್ಯ ವರ್ತನೆ ಆರೋಪ. ನರಗಳ ದೌರ್ಬಲ್ಯ ಇತ್ತೋ ಏನು? ಮಹಿಳಾ ಸಿಬ್ಬಂದಿಯ ಜೊತೆ ಪಾಕಿಸ್ತಾನದ ಕ್ರಿಕೆಟಿಗ ಅಸಭ್ಯವಾಗಿ ವರ್ತಿಸಿರುವಂತಹ ಘಟನೆ. ಮಹಿಳಾ ಸಿಬ್ಬಂದಿಯ ಜೊತೆ ಅಸಭ್ಯ ವರ್ತನೆ ಆರೋಪ. ಶ್ರೀಲಂಕಾ ವಿರುದ್ಧದ ಪಂದ್ಯಕ್ಕೂ ಮುನ್ನ ನಡೆದಿರತಕ್ಕಂತಹ ಘಟನೆ ಎಂದು ಹೇಳಲಾಗ್ತಾ ಇದೆ. ಕೂಗುತ್ತಾ ಸಹಾಯಕ್ಕಾಗಿ ಕರೆ ಮಾಡಿದ ಮಹಿಳೆ ಕರೆದ್ನೋ ಅಥವಾ ಕರೆದು ಕೆರೆದ್ನೋ ಗೊತ್ತಿಲ್ಲ. ಮಹಿಳಾ ಸಿಬ್ಬಂದಿ ರಕ್ಷಣೆಗೆ ಬಂದ ಹೋಟೆಲ್ ಸಿಬ್ಬಂದಿ ಪಾಕ್ ತಂಡದ ವ್ಯವಸ್ಥಾಪಕ ನವೈದ್ ಚೀಮಾಗೆ ಮಾಹಿತಿ. ಪಾಕ್ ಕ್ರಿಕೆಟ್ ಆಟಗಾರನ ಹೆಸರು ಬಹಿರಂಗಪಡಿಸದ ಅಧಿಕಾರಿಗಳು. ಪಿಸಿಬಿ ಶಿಸ್ತು ಸಮಿತಿಯ ಮುಂದೆ ಕ್ರಿಕೆಟಿಗ ಹಾಜರಾಗುವ ಸಾಧ್ಯತೆಗಳಿದೆ. ಈ ಹಿಂದೆ ಸಹ ಇಂಗ್ಲೆಂಡ್ ಪ್ರವಾಸದಲ್ಲಿ ಅಸಭ್ಯ ವರ್ತನೆ. ಲೀಗ್ ಹಂತದಲ್ಲೇ ವಿಶ್ವಕಪ್ನಿಂದ ಹೊರಬಿದ್ದಿರುವ ತಂಡ ಹೊರಗೆ ಬಂದಿರ್ತಾರೆ. 3 ಹೊತ್ತು ನಾನ್ ವೆಜ್. ಮನ್ಸು ಚಂಚಲ. ಪಾಪ ಮಹಿಳೆಯರು ಅಕ್ಕಪಕ್ಕ ನೋಡ್ಕೊಂಡಿರ್ತಾರೆ. ಯಾರು ಇಲ್ಲ ಅನ್ನುವುದು ಖಾತ್ರಿಪಡಿಸಿಕೊಂಡು ಈ ತರಹದ್ದೊಂದು ಕೈ ಹಾಕ್ತಾರೆ. ಅದೇ ಥರ ನಡೆದಿರತಕ್ಕಂಥ ಘಟನೆ ಇದು. ಲಂಕಾದ ಕ್ಯಾಂಡಿಯಾ ಹೋಟೆಲ್ನಲ್ಲಿ ನಡೆದಿರತಕ್ಕಂತಹ ಘಟನೆ ಇದು. ಮಹಿಳೆಯ ಜೊತೆ ಅಸಭ್ಯವಾಗಿ ವರ್ತನೆ ಮಾಡಿದ್ದಾರೆ ಅನ್ನೋ ಆರೋಪ. ಲಂಕಾ ವಿರುದ್ಧದ ಪಂದ್ಯಕ್ಕೂ ಮುನ್ನ ನಡೆದಿರತಕ್ಕಂತಹ ಘಟನೆ ಇದು. ಕೂಗುತ್ತಾ ಸಹಾಯಕ್ಕಾಗಿ ಕರೆ ಮಾಡಿದ ಮಹಿಳಾ ಸಿಬ್ಬಂದಿ ರಕ್ಷಣೆಗೆ ಹೋಟೆಲ್ ಸಿಬ್ಬಂದಿಗಳು ಕೂಡ ಸ್ಪಂದಿಸಿದ್ದಾರೆ. ಪಾಕ್ ತಂಡದ ವ್ಯವಸ್ಥಾಪಕ ನವೈದ್ ಚೀಮಾಗೆ ಮಾಹಿತಿಯನ್ನು ರವಾನಿಸಿರುವಂತಹದ್ದು. ಇನ್ನು ಪಾಕ್ ಕ್ರಿಕೆಟ್ ಆಟಗಾರನ ಹೆಸರು ಬಹಿರಂಗಪಡಿಸಿಲ್ಲ ಈವರೆಗೂ ಅಧಿಕಾರಿಗಳು. ಪಿಸಿಬಿ ಶಿಸ್ತು ಸಮಿತಿಯ ಮುಂದೆ ಕ್ರಿಕೆಟಿಗ ಹಾಜರಾಗುವ ಸಾಧ್ಯತೆಗಳಿದೆ ವಿಚಾರಣೆಯ ಅಡಿಯಲ್ಲಿ. ಈ ಹಿಂದೆ ಸಹ ಇಂಗ್ಲೆಂಡ್ ಪ್ರವಾಸದಲ್ಲಿ ಅಸಭ್ಯ ವರ್ತನೆ ಮಾಡಿದ್ದ ಅನ್ನೋ ಆರೋಪ ಇತ್ತು. ಲೀಗ್ ಹಂತದಲ್ಲೇ ವಿಶ್ವಕಪ್ನಿಂದ ಹೊರಬಿದ್ದಿರುವ ತಂಡ ಇದು. ಈ ತಂಡದ ಆಟಗಾರನೊಬ್ಬನ ಅಸಹ್ಯ ಮತ್ತು ಅಸಭ್ಯ ಕೃತ್ಯ ದೇಶದಾದ್ಯಂತ ಸಂಚಲನಕ್ಕೆ ಕಾರಣವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.